ವೈದ್ಯೋ ನಾರಾಯಣೋ ಹರಿ ಅನ್ನೋ ಮಾತಿದೆ. ಈ ಮಾತಿಗೆ ಒಪ್ಪುವಂತ ಹೃದಯವಂತ ಡಾಕ್ಟರ್ ಮಂಜುನಾಥ್ ಲಕ್ಷಾಂತರ ಬಡ ಹೃದಯಗಳ ಮಿಡಿತಕ್ಕೆ ಸ್ಪಂದಿಸಿದ ರಿಯಲ್ ಹೀರೋ. ಆದರೆ ಈಗ ಜಯದೇವದ ನಿರ್ದೇಶಕ ಸ್ಥಾನಕ್ಕೆ ಡಾಕ್ಟರ್ ಮಂಜುನಾಥ್ ವಿದಾಯ ಹೇಳಿದ್ದಾರೆ. ಇಷ್ಟು ದಿನ ಮಾರ್ಗದರ್ಶನ ನೀಡಿದ್ದ ಮಂಜುನಾಥರಿಗೆ ಆಸ್ಪತ್ರೆಯ ಸಿಬ್ಬಂದಿ ಭಾವುಕ ಬೀಳ್ಕೊಡುಗೆ ಕೊಟ್ಟಿದ್ದಾರೆ. ಲಕ್ಷಾಂತರ ಹೃದ್ರೋಗಿಗಳ ಪಾಲಿಗೆ ಸಾಕ್ಷಾತ್ ಮಂಜುನಾಥ, ಬಡ ಹಾರ್ಟ್ ಪೇಷಂಟ್ಗಳ ಪಾಲಿನ ಹೃದಯವಂತ, ಆರೋಗ್ಯ ಕ್ಷೇತ್ರದಲ್ಲಿ ಸೇವಾ ಮನೋಭಾವ ಹೊಂದಿದ ಧೀಮಂತ ಜಯದೇವದ ಡಾಕ್ಟರ್ ಸಿಎನ್ ಮಂಜುನಾಥ್ ಪ್ರತಿ ಹೃದಯಗಳಿಗೂ ಮಿಡಿಯುವ ಮನಸ್ಸು ಹೊಂದಿದ್ದ ಮಾನವೀಯ ಡಾಕ್ಟರ್. ಆದ್ರೀಗ ತಮ್ಮ ಸುದೀರ್ಘ ನಿಸ್ವಾರ್ಥ ಸೇವೆಗೆ ವಿದಾಯ ಹೇಳಿದ್ದಾರೆ. ದಾವಣಗೆರೆ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾದ ಶ್ರೀ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಬಿಜೆಪಿ ಮುಖಂಡರು ಹಾಗೂ ಅಭಿಮಾನಿಗಳು. ಜಯದೇವ ನಿರ್ದೇಶಕರಾಗಿದ್ದ ಡಾಕ್ಟರ್ ಮಂಜುನಾಥ್ ನಿವೃತ್ತಿ. ಸಿಬ್ಬಂದಿಯಿಂದ ಹೃದಯವಂತನಿಗೆ ಆತ್ಮೀಯ ಬೀಳ್ಕೊಡುಗೆ. ಜಯದೇವ ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ಸಿಎನ್ ಮಂಜುನಾಥ್ ಸೇವಾವಧಿ ಇವತ್ತಿಗೆ ಮುಕ್ತಾಯವಾಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಜಯದೇವ ಆಸ್ಪತ್ರೆ ಸಿಬ್ಬಂದಿ ಡಾಕ್ಟರ್ ಮಂಜುನಾಥ್ರನ್ನ ಹೃದಯಪೂರ್ವಕವಾಗಿ ಬೀಳ್ಕೊಟ್ರು. ಈ ವಿಶೇಷ ಕಾರ್ಯಕ್ರಮದಲ್ಲಿ ನೂರಾರು ಸಿಬ್ಬಂದಿ ಮಂಜುನಾಥ್ರಿಗೆ ಅಭಿನಂದನೆ ಸಲ್ಲಿಸಿದ್ರು. ಬಡ ಹೃದ್ರೋಗಿಗಳ ಬಾಳಿಗೆ ಆಸರೆಯಾಗಿದ್ದ ಡಾಕ್ಟರ್ ಮಂಜುನಾಥ್ರನ್ನ ಬೀಳ್ಕೊಡುವ ವೇಳೆ ಪ್ರತಿ ಸಿಬ್ಬಂದಿಯ ಕಣ್ಣಲ್ಲೂ ನೀರು ಜಿನುಗಿತ್ತು. ಜಯದೇವ ಹೃದ್ರೋಗ ಆಸ್ಪತ್ರೆಯ ಸ್ಟಾಫ್ ಎಲ್ಲ ತಮ್ಮ ನೆಚ್ಚಿನ ನಿರ್ದೇಶಕರಿಗೆ ಕಾಣಿಕೆ ಕೊಟ್ಟು ಬೀಳ್ಕೊಟ್ರು. ಇದಷ್ಟೇ ಅಲ್ಲ, ಗುರುವಿನಂತೆ ನಿತ್ಯ ಮಾರ್ಗದರ್ಶನ ನೀಡ್ತಾ ಇದ್ದ ಮಂಜುನಾಥ್ರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದುಕೊಂಡ್ರು. ಈ ಎಲ್ಲ ಸನ್ನಿವೇಶಗಳು ಮಂಜುನಾಥ್ ಅವರನ್ನ ಭಾವನಾತ್ಮಕ ಸನ್ನಿವೇಶಕ್ಕೆ ನೂಕಿತ್ತು. ಯಾವತ್ತು ನಮಗೆ ಇವ್ರ ಜೂನಿಯರು, ಇವ್ರ ಸೀನಿಯರು, ಸರ್ ಇವ್ರು ಬರ್ತಿದ್ದಂಗೆ ಇವ್ರ ಜೊತೆ ಮಾತಾಡೋಣ, ಇರಮ್ಮ ಈ ಕೆಲಸ ಇವ್ರಿಗೆ ಹೇಳೋಣ ಅಂತ ಸರ್ ಇಲ್ಲ. ಅವ್ರ ಕಂಡಲ್ಲಿ ಅಲ್ಲಿ ತಪ್ಪಿದೆ ಅಂದಾಗ ಇದು ನೀನು ಮಾಡಿಸ್ಬೋದಮ್ಮ, ಇದು ನೀನು ಆ ಥರ ಅವರು ಮೆಂಟಾಲಿಟಿಲಿ ಎಲ್ಲರನ್ನೂ ಸಮವಾಗೇ ನೋಡಿದ್ದಾರೆ. ಇವಾಗ ಅದೇ ನಾಳೆಯಿಂದ ಸಿಸ್ಟ್ರು ಹೇಳ್ದಂಗೆ ರೌಂಡ್ಸ್ ಇಲ್ಲ, ಅವ್ರ ಕಾಲ್ನಡಿಗೆಗೆ ಸದ್ದಿಲ್ಲ, ಅವ್ರು ಸರ್ ಬರ್ತಾವ್ರೆ ಅಂತ ಒಂದು ಫೋನ್ ಕಾಲ್ ಬಂದರೆ ಇಡೀ ಎಂಟೈರ್ ಒಂದು ಫ್ಲೋರೇನೇ ಅಲರ್ಟ್ ಆಗ್ತಾಯಿತ್ತು. ಈಗ ಸದ್ದಿಲ್ಲ ಅನ್ನೋದೊಂದು ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ನಮಗೆ ಊಹಿಸ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ. ಫಸ್ಟು 300 ಪೇಷಂಟ್ಸ್ ಬರ್ತಾಯಿತ್ತು ಇಡೀ ದಿನ. ಮಧ್ಯಾಹ್ನ 2 o'clock ಅಷ್ಟರಲ್ಲೇ ಮುಗ್ದೋಗ್ತಾ ಇತ್ತು. ಈಗ ನಮಗೆ 5:30 ಗಂಟೆ ಆದ್ರೂ ನಮಗೆ ಪೇಷಂಟ್ಸು ಮುಗಿಯಲ್ಲ. ಅಷ್ಟು ಅವ್ರ ಮೇಲೆ ಅಭಿಮಾನ ಇಟ್ಕೊಂಡು ಪೇಷಂಟ್ಸ್ ಎಷ್ಟೇ ಕ್ಯೂವಲ್ಲಿ ನಿಂತಿದ್ರು ಲಾಟ್ ಪೇಷಂಟ್ಸ್ ಬರ್ತಾರೆ. ಅದೆಲ್ಲ ಅವ್ರು ಮಾಡಿರೋ ಪುಣ್ಯದ ಕೆಲಸ. ನಮಗೆ ನಾವು ಅವ್ರ ದಾರಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ವಿ. ಈ ದಿನ ಬರುತ್ತೆ ಅಂತ ನಾವು ಕನಸಲ್ಲೂ ಊಹಿಸಿರಲಿಲ್ಲ. ಬೀಳ್ಕೊಡುಗೆ ಬಳಿಕ ಡಾಕ್ಟರ್ ಮಂಜುನಾಥ್ ಭಾವುಕ ನುಡಿ. ಇನ್ನು ಬೀಳ್ಕೊಡುಗೆ ಸ್ವೀಕರಿಸಿದ ಬಳಿಕ ಮಾತನಾಡಿದ ಡಾಕ್ಟರ್ ಸಿಎನ್ ಮಂಜುನಾಥ್ ಭಾವುಕ ಮಾತುಗಳನ್ನಾಡಿದ್ರು. ತಮ್ಮ ಸೇವಾವಧಿಯಲ್ಲಿ ಆದ ಕಾರ್ಯಗಳನ್ನ ನೆನೆದ್ರು. ಜೊತೆಗೆ ತಮ್ಮ ಸಿಬ್ಬಂದಿಯ ಕಾರ್ಯವೈಖರಿಯನ್ನ ಬಣ್ಣಿಸುತ್ತಾ ಭಾವುಕರಾದ್ರು. ಇವತ್ತು ಯುರೋಪಿಯನ್ ಹಾರ್ಟ್ ಜರ್ನಲ್ ಅಂದ್ಬಿಟ್ಟು ಒಂದು ಪ್ರತಿಷ್ಠಿತ ಜರ್ನಲ್ ಇದೆ. ಆ ಜರ್ನಲಲ್ಲಿ ಜಯದೇವ ಹೃದ್ರೋಗ ಸಂಸ್ಥೆ ಒಂದು ಈ ವಿಶ್ವದ ಒಂದು ಪ್ರತಿಷ್ಠತೆ ಸಂಸ್ಥೆ ಅಂತ ಅದರಲ್ಲಿ ಉಲ್ಲೇಖ ಆಗಿದೆ. ಇಟ್ಸ್ ಎ ಕಾರ್ಡ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಒಂದಾಗಿದೆ. ಅದು ಕೂಡ ಒಂದು ಮನಸ್ಸಿಗೆ ನೆಮ್ಮದಿಯನ್ನು ತರುವಂಥದ್ದು. ಎಲ್ಲ ಸರ್ಕಾರಗಳು ನಮಗೆ ಸಹಕಾರ ಕೊಟ್ಟಿದೆ, ಉತ್ತೇಜನ ಕೊಟ್ಟಿದೆ. ಈಗಾಗಲೇ ಹೇಳಿದ್ದೀನಿ, ಧರ್ಮಸಿಂಗ್ ಅವರು ಟೈಮಲ್ಲಿ ನಾನು ನಿರ್ದೇಶಕನಾದೆ. ನಂತರ ಕುಮಾರಸ್ವಾಮಿ ಅವರು CM ಆದರು, ಯಡಿಯೂರಪ್ಪನವರಾದರು, ನಂತರ ಸಿದ್ದರಾಮಯ್ಯನವರಾದರು, ಈಗಲೂ ಆಗಿದ್ದಾರೆ. ನಂತರ ಬಸವರಾಜ ಬೊಮ್ಮಾಯಿ ಅವರು, ಸದಾನಂದ ಗೌಡರು, ನಂತರ ಜಗದೀಶ್ ಶೆಟ್ಟರ್ ಎಲ್ಲರೂ ಕೂಡ ಈ ಸಂಸ್ಥೆಗೆ ಸಹಾಯಹಸ್ತ ನೀಡಿದ್ದಾರೆ. ಮಂಜುನಾಥ್ರಿಗೆ ಸಚಿವ HK ಪಾಟೀಲ್ ಅಭಿನಂದನೆ. ನಿವೃತ್ತಿ ಪಡೆದ ಜಯದೇವ ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ಮಂಜುನಾಥ್ರನ್ನ ಭೇಟಿ ಮಾಡಿ ಸಚಿವ HK ಪಾಟೀಲ್ ಅಭಿನಂದನೆ ತಿಳಿಸಿದ್ರು. ಜೊತೆಗೆ ಜನರ ಸೇವೆ ಜನಾರ್ದನ ಸೇವೆ ಎಂದುಕೊಂಡಿದ್ದ ಮಂಜುನಾಥ್ ಅವರ ಕಾರ್ಯವೈಖರಿಯ ಗುಣಗಾನ ಮಾಡಿದ್ರು.
ಒಟ್ಟಾರೆ 17 ವರ್ಷಗಳಿಂದ ಜಯದೇವ ಆಸ್ಪತ್ರೆಯ ನಿರ್ದೇಶಕರಾಗಿದ್ದ ಡಾಕ್ಟರ್ ಮಂಜುನಾಥ್ ತಮ್ಮ ಸೇವೆಗೆ ವಿದಾಯ ಹೇಳಿದ್ದಾರೆ. ಬಡವರ ಅಂತರಾಳವನ್ನ ಕಣ್ಣಲ್ಲೇ ತಿಳಿದು ಸ್ಪಂದಿಸುತ್ತಾ ಕಾಯಕವೇ ಕೈಲಾಸ ಎಂದು ನಂಬಿದ್ದ ದೇವೇಗೌಡರ ಅಳಿಯ ನಿವೃತ್ತಿಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಇದೀಗ ಅವರ ನಿವೃತ್ತಿ ಜೀವನ ಆನಂದಮಯವಾಗಿರಲಿ ಅಂತ ಇಡೀ ಕರುನಾಡಿ ಹಾರೈಸ್ತಾ ಇದೆ. ಧ್ರುವರಾಜ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.